ಜೈ ಹರಿವಿಠಲ. ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಪೈನ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ವಿಶೇಷ. ನಮ್ಮ ಕಿತ್ತೂರು ತಾಲೂಕಿನ ಕಾದ್ರವಳ್ಳಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ 12ನೇ ವರ್ಷದ ಪಂಢರಪುರ ಯಾತ್ರೆ ದಿಂಡಿ ಆರಂಭವಾಯಿತು. ಈ ಯಾತ್ರೆಯ ವಿಶೇಷ ಏನು, ಎಷ್ಟು ದಿನ ನಡೆಯುತ್ತದೆ, ಯಾವ ಮಾರ್ಗದಲ್ಲಿ ಸಾಗುತ್ತದೆ, ದಾರಿಯಲ್ಲಿ ಯಾವೆಲ್ಲ ವ್ಯವಸ್ಥೆ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪಂಢರಪುರ ಅಂದರೆ ನಮ್ಮ ಭಾಗದ ಭಕ್ತರ ಕಾಶಿ ಅಂತಲೇ ಹೇಳಬಹುದು. ಇಲ್ಲಿ ಶ್ರೀ ವಿಠಲ ಮತ್ತು ರುಕ್ಮಿಣಿಯ ದೇವಸ್ಥಾನ ಇದೆ. ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಆಷಾಢ ಏಕಾದಶಿ ಸಮಯದಲ್ಲಿ ಕಾಲ್ನಡಿಗೆಯಲ್ಲಿ ಪಂಢರಪುರ ತಲುಪಿ ವಿಠಲನ ದರ್ಶನ ಪಡೆಯುತ್ತಾರೆ. ಈ ಸಂಪ್ರದಾಯ ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮ, ಸಂತ ನಾಮದೇವರಂತಹ ಮಹಾನ್ ಸಂತರಿಂದ ಬೆಳೆದು ಬಂದಿದೆ. ನಮ್ಮ ಕಾದ್ರವಳ್ಳಿ ಗ್ರಾಮದ ಈ ದಿಂಡಿ ಈಗ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಬಾರಿ ಕೂಡ ನೂರಾರು ಭಕ್ತರು ವಿಠಲನ ನಾಮಸ್ಮರಣೆ ಮಾಡುತ್ತಾ ಪಾದಯಾತ್ರೆ ಆರಂಭಿಸಿದ್ದಾರೆ. ಕರಪತ್ರದಲ್ಲಿ ಪ್ರತಿಯೊಂದು ದಿನದ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಯಾವ ದಿನ ಯಾವ ಗ್ರಾಮದಲ್ಲಿ ಉಪಹಾರ ವ್ಯವಸ್ಥೆಯನ್ನು ವಿವರವಾಗಿ ನಮೂದಿಸಿದ್ದಾರೆ. ಇದು ಕೇವಲ ಯಾತ್ರೆಯಲ್ಲ, ಸೇವೆಯ ಹಬ್ಬ. ಅನೇಕ ಗ್ರಾಮಗಳ ದಾನಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಯಾತ್ರಿಕರಿಗೆ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಕುಡಿಯುವ ನೀರು, ವೈದ್ಯಕೀಯ ಸಹಾಯ, ವಿಶ್ರಾಂತಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಪಾದಯಾತ್ರೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಿಠಲನ ನಾಮಸ್ಮರಣೆಯ ಜೊತೆ ಪ್ರಯಾಣ ಆರಂಭವಾಗುತ್ತದೆ. ದಾರಿಯುದ್ದಕ್ಕೂ ಭಜನೆ, ಕೀರ್ತನೆ, ತಾಳ ಮೃದಂಗದ ಸದ್ದು, ವಿಠಲ ವಿಠಲ ಎಂಬ ಜಯಘೋಷ ಕೇಳುತ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಒಂದೇ ಭಕ್ತಿಯಿಂದ ನಡೆಯುವುದು ನೋಡಿದರೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ. ಈ ಪಾದಯಾತ್ರೆ ನಮಗೆ ಶಿಸ್ತು, ಸಹನೆ, ಸೇವೆ, ತ್ಯಾಗ ಮತ್ತು ಒಗ್ಗಟ್ಟಿನ ಪಾಠ ಕಲಿಸುತ್ತದೆ. ಹಣ ಇದ್ದರೆ ಮಾತ್ರ ಭಕ್ತಿ ಅಂತಲ್ಲ, ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಸಾಕು ಅನ್ನೋದಕ್ಕೆ ಈ ಯಾತ್ರೆಯೇ ಸಾಕ್ಷಿ. ದಾರಿಯಲ್ಲಿ ಯಾರಿಗೂ ಜಾತಿ, ಧರ್ಮ, ಶ್ರೀಮಂತ, ಬಡವ ಅನ್ನೋ ಭೇದವಿಲ್ಲ. ಎಲ್ಲರೂ ಒಂದೇ ಕುಟುಂಬದವರಂತೆ ಬದುಕುತ್ತಾರೆ. ಇದೇ ನಮ್ಮ ನೆಲದ ಸಂಸ್ಕೃತಿಯ ಸೌಂದರ್ಯ. ಈ ಪವಿತ್ರ ಪಾದಯಾತ್ರೆಗೆ ಹೊರಟಿರುವ ಎಲ್ಲ ಯಾತ್ರಿಕರಿಗೂ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು. ಶ್ರೀ ವಿಠಲ ರುಕ್ಮಿಣಿ ದೇವರು ನಿಮ್ಮ ಯಾತ್ರೆಯನ್ನು ಸುಖಕರ, ಸುರಕ್ಷಿತ ಮತ್ತು ಯಶಸ್ವಿಯಾಗಿಸಲಿ. ಯಾವುದೇ ಅಡಚಣೆಗಳಿಲ್ಲದೆ ಪಂಢರಪುರ ತಲುಪಿ ವಿಠಲನ ದರ್ಶನ ಪಡೆದು ಅದೇ ಸಂತೋಷದಿಂದ ಮರಳುವ ಭಾಗ್ಯ ಎಲ್ಲರಿಗೂ ದೊರಕಲಿ. ನಿಮ್ಮ ಭಕ್ತಿ, ಸೇವೆ ಮತ್ತು ಶ್ರದ್ಧೆ ಎಲ್ಲರಿಗೂ ಮಾದರಿಯಾಗಲಿ. ವಿಠಲ ಮಹಾರಾಜರ ಕೃಪೆ ಸದಾ ನಿಮ್ಮೊಂದಿಗಿರಲಿ. ಜೈ ಪಾಂಡುರಂಗ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.